ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸತ್ಯವನ್ನ ಆಡುವುದರಿಂದ ನಮಗೆ ಏನು ಸಿಗುತ್ತೆ ಅಂತ ವೇದವ್ಯಾಸ ದೇವರು ಭಾಗವತದಲ್ಲಿ ತಿಳಿಸ್ತಾರೆ. ನಾವೆಲ್ಲ ಮಕ್ಕಳಿಗೆ ಹೇಳುವಾಗ ಸುಳ್ಳು ಹೇಳಬಾರ್ದು, ಸತ್ಯ ಹೇಳಬೇಕು ಅಂತ ಹೇಳ್ತಾ ಇರ್ತೇವೆ. ಮಕ್ಕಳಿಗೆ ಸತ್ಯ ಹೇಳಿದ್ರೆ ಏನ್ ಲಾಭ, ಬರೇ ಹೊಡೆಸ್ಕೊಂತೇವೆ ಅಂತ ಬೈಸ್ಕೊಂತೇವೆ ಇತ್ಯಾದಿಯಾಗಿ ಮನಸ್ಸಲ್ಲಿ ಕೂತಿರುತ್ತೆ. ಮಕ್ಕಳಿಗೆ ನಾವು ಹೇಳಬೇಕು, ನೋಡು ವೇದವ್ಯಾಸದೇವರು ಹೇಳಿದ್ದಾರೆ ಭಾಗವತದಲ್ಲಿ, ನಾಭಾಗನ ಕಥೆ ಇದೆ, ಆ ನಾಭಾಗನಿಗೆ ಆದಂತಹ ಫಲಗಳು ನಮಗೆ ಸಿಗತ್ತೆ ಅಂತ ನಾವು ಹೇಳಬೇಕು. ಹಾಗಾದ್ರೆ ನಾಭಾಗನ ಕಥೆ ಏನು ವಿಶೇಷ ಅಂತಂದ್ರೆ ವೇದವ್ಯಾಸದೇವರು ತಿಳಿಸ್ತಾರೆ, ಹಿಂದೆ ವೈವಸ್ವತ ಮನುಗೆ 10 ಜನ ಮಕ್ಕಳಿರ್ತಾರೆ. 10 ಜನ ಮಕ್ಕಳಲ್ಲಿ ಒಬ್ಬ ನಾಭಾಗ, ಅವನು ವಿದ್ಯೆ ಕಲೀಲಿಕ್ಕೋಸ್ಕರ ಗುರುಕುಲಕ್ಕೆ ಹೋಗಿರ್ತಾನೆ. ಈ ಕಡೆ ಅವರ ಅಣ್ಣ ತಮ್ಮಂದ್ರು ಅವರು ಮನೇಲೇ ಇರ್ತಾರೆ. ಒಂದ್ ಸಂದರ್ಭ ಬರುತ್ತೆ ಅವರಿಗೆ, ಅಲ್ಲ ನಾಭಾಗ ಇನ್ನು ಒಳ್ಳೆ ಗಟ್ಟಿ ಮುಟ್ಟಾಗಿದ್ದಾನೆ, ವಿದ್ಯಾರ್ಜನೆ ಮಾಡ್ತಾ ಇದ್ದಾನೆ, ಅವನಿಗೆ ಈ ಆಸ್ತಿ ಪಾಸ್ತಿಗಳು ಯಾಕೆ ಬೇಕು, ನಾವೇ ಹಂಚ್ಕೊಂಡ್ಬಿಡೋಣ ಎಲ್ಲ ಅಂತ ಹೇಳ್ಕೊಂಡು ಅವರೇ ಅಣ್ಣ ತಮ್ಮಂದ್ರು ಏನ್ ಮಾಡ್ತಾರೆ, ಅವನಿಗೆ ಒಂದು ಚೂರು ಉಳಿಸದೆ ತಾವೇ ಅದನ್ನ ಹಂಚ್ಕೊಂಡ್ಬಿಡ್ತಾರೆ. ಕಾಲಾಂತರದಲ್ಲಿ ಯಾಕೋ ಮನೆಗೆ ಬರೋ ಪ್ರಸಂಗ ಬರುತ್ತೆ, ಮನೆಗೆ ಬರ್ತಾನೆ, ಬಂದಾಗ ನೋಡ್ತಾನೆ, ಅರೆ ಏನಿದು ಹೀಗಾಗಿದೆ ಅಂತ ಆಶ್ಚರ್ಯ ಆಗಿ ಅವ್ರ ಅಣ್ಣ ತಮ್ಮನ್ನ ಕೇಳ್ತಾನೆ, ಏನ್ ನಡೀತಿದೆ ಮನೇಲಿ, ಏನಾಗಿದೆ ಅಂತ. ಹೌದಾ, ಏನಿಲ್ಲ, ನಾವೆಲ್ಲ ತಂದೆಯ ಭಾಗವನ್ನ ಹಂಚ್ಕೊಂಡ್ಬಿಟ್ಟಿದ್ದೇವೆ ಅಂತ ಹೇಳ್ತಾರೆ. ಅವನಿಗೆ ಬಹಳ ಆಶ್ಚರ್ಯ ಆಯ್ತು, ಏನಿದು, ನಾನು ಒಬ್ಬ ಇದ್ದೀನಿ, ನನಗೊಂಚೂರು ಉಳಿಸಿಲ್ವಾ ಅಂತ. ಅವೆಲ್ಲ ಕೇಳ್ಬೇಡಪ್ಪ, ನಾವು ಹಂಚ್ಕೊಂಡಿದ್ದಾಗಿದೆ ಅಂತ ಅಂತ ಹೇಳ್ತಾರೆ. ಬಹಳ ನೊಂದ್ಕೊಂತಾನೆ ನಾಭಾಗ, ಬಹಳ ಬೇಸರ ಆಗತ್ತೆ. ಅಲ್ಲ ಅಣ್ಣಂದ್ರ ಸೌಜನ್ಯ ಬೇಡವಾ, ನಾನು ಒಬ್ಬ ಇದ್ದೀನಿ, ನನ್ ಕೇಳಬೇಕು, ಅವನು ಚೂರು ಉಳಿಸ್ಬೇಕು, ಕೊಡಬೇಕು ಅನ್ನೋ ಸೌಜನ್ಯ ಬೇಡವಾ ಅಂತ ಕೇಳ್ತಾನೆ. ಧಾರ್ಷ್ಟ್ಯದಿಂದ ಅವ್ರು ಹೇಳ್ತಾರೆ, ಇಲ್ಲ ಅವೆಲ್ಲ ನೀ ಕೇಳ್ಬೇಡ, ಏನೇ ಕೇಳೋದಿದು ಅಪ್ಪ ಹತ್ರ ಕೇಳು ಅಂತ ಹೇಳ್ತಾರೆ. ಬಹಳ ಬೇಸರಿಸ್ಕೊಂತಾನೆ. ಅವನ್ ತಂದೆ ಹತ್ರ ಬರ್ತಾನೆ, ತಂದೆ ಹತ್ರ ಬಂದು ಕೇಳ್ತಾನೆ, ಅಪ್ಪ ಏನಿದು ಅಣ್ಣ ತಮ್ಮದು ಹೀಗೆ ಮಾಡಿದ್ದಾರೆ, ನನಗೊಂದ್ ಚೂರು ಉಳಿಸಿಲ್ಲ, ಒಂದು ಮಾತು ಹೇಳಿಲ್ಲಲ್ಲ, ನನಗೆಲ್ಲಪ್ಪ ಭಾಗ, ನಾನು ಜೀವನ ಮಾಡಬೇಕು, ನಾನು ಮುಂದಿನ ಜೀವನ ಗತಿ ಹೇಗೆ ನಂದು ಅಂತ ಕೇಳ್ತಾರೆ. ತಂದೆ ಸಮಾಧಾನದಿಂದ ಹೇಳ್ತಾನೆ, ನೀನು ತಲೆ ಕೆಡಿಸ್ಕೋಬೇಡ, ಹಾಗಿದೆ ಆಗೋಗಿದೆ, ಅದು ಚಿಂತೆ ಮಾಡ್ಬೇಡ, ಹಾಗಾದ್ರೆ ನಾನು ಮುಂದಿನ ಜೀವನ ಗತಿ ಹೇಗೆ, ಏನ್ ಮಾಡ್ಲಿ ಅಂತ ಕೇಳ್ತಾನೆ. ಆಗ ತಂದೆ ಹೇಳ್ತಾನೆ, ನಿಧಾನ ಹೇಳ್ತಾನೆ, ನೋಡು ಇಲ್ಲಿ ಹತ್ತಿರದಲ್ಲಿ ಸತ್ರದ ಯಾಗ ನಡೀತಾ ಇದೆ, ಎಲ್ಲಿಗೆ ಹೋಗು, ಹೇಗೂ ಅಲ್ಲಿ ಯಾಗ ಮಾಡುವಾಗ ಮಂತ್ರದ ಲೋಪಗಾದಿಗಳು ಆಗ್ತಾ ಇರುತ್ತೆ, ಹಾಗಾಗಿ ಯಾರಾದ್ರೂ ಒಬ್ಬರು ಬೇಕಾಗತ್ತೆ, ನೀನು ಹೋಗಿ ಆ ಕಾರ್ಯವನ್ನ ಮಾಡು, ನೀ ಆ ಕಾರ್ಯವನ್ನ ಮಾಡಿದಕ್ಕೆ ಅವ್ರು ಏನಾದ್ರು ಒಂದು ಕೊಡ್ತಾರೆ, ಅದನ್ನ ನೀ ಜೀವನ ಮಾಡು ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಅವನು ಆಯ್ತು ಅಂತ ಒಪ್ಕೊಂತ, ಬೇರೆ ಮಾತೇ ಆಡಲ್ಲ ಅವನು. ಸರಿ ನೀವ್ ಹೇಳಿದಾಗ ನಾನು ಮಾಡ್ತೇನೆ ಅಂತ ಹೇಳಿ ಆ ಸತ್ವ ಯಾಗ ಹತ್ರ ಹೋಗ್ತಾನೆ. ಅಲ್ಲಿಂತಹ ಹಿರಿಯರನ್ನೆಲ್ಲ ಭೇಟಿ ಮಾಡಿ, ಸ್ವಾಮಿ ನಾನು ಹೀಗೆ ಮಾಡ್ತೇನೆ ಅಂತಂದಾಗ, ಖಂಡಿತ ಬಹಳ ಸಂತೋಷಪ್ಪ, ಬಹಳ ಸಂತೋಷ ಅಂತ ಖುಷಿ ಪಡ್ತಾರೆ. ಕೊನೆ ಒಂದು ಮಾತು ಹೇಳ್ತಾರೆ ಅವರು, ಆದ್ರೆ ಒಂದು ಷರತ್ತು ಏನು ಅಂದ್ರೆ, ನಿನಗೆ ನಮ್ಗೆ ಕೊಡ್ಲಿಕ್ಕೆ ನಮ್ಮ ಹತ್ರ ಏನೂ ಇಲ್ಲ, ನಾವು ಕೊಡುದು ಅಂತ ಆದ್ರೆ ಯಾಗ ಮುಗಿದ ಮೇಲೆ ಏನು ಉಳಿಯುತ್ತೆ ಅದೆಲ್ಲ ನಿನಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಅವನು ಬಹಳ ಸಂತೋಷ, ಆಗ್ಬೋದು ನನಗೆ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಯಾಗ ಎಲ್ಲ ಸಾಂಗವಾಗಿ ಮುಗಿಯುತ್ತೆ. ಕೊಟ್ಟ ಮಾತಿನಂತೆ ಆ ಹಿರಿಯರು ಋಷಿಗಳು ಯಾರಿದ್ದಾರೆ ಅವರನ್ನ ಕರೀತಾರೆ, ನೋಡಪ್ಪ ನಾವು ಹೇಳಿದ ಹಾಗೆ ಯಾಗ ಮುಗಿದಿದೆ, ನಿನಗೆ ಕೊಡಬೇಕಾದದ್ದು ನೋಡು ಇಷ್ಟೆಲ್ಲ ಉಳಿದಿದೆ, ಇದೆಲ್ಲ ನಿನಗೆ ತಗೋ ಅಂತ ಹೇಳ್ತಾರೆ. ಎಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ, ಸಾಕು ನನ್ನ ಮುಂದಿನ ಜೀವನಕ್ಕೆ ಇಷ್ಟು ಸಾಕು, ನಾನು ಆರಾಮಾಗಿರ್ತೇನೆ ಅಂತ ಹೇಳಿ ಸಂತೋಷದಿಂದ ಅವನು ಅದೆಲ್ಲವನ್ನು ಗಂಟು ಕಟ್ಕೊಂತಾನೆ. ಮನಸ್ಸಲ್ಲಿ ಬಹಳ ಆನಂದ ಆಗ್ತಾ ಇದೆ ಅವನಿಗೆ. ಎಲ್ಲಾ ಗಂಟು ಕಟ್ಟಿ ಇನ್ನೇನು ಹೊರಡಬೇಕು, ಅಷ್ಟರೊಳಗಡೆ ಒಬ್ಬ ಕರಿ ಬಣ್ಣದ ಶರೀರ ಉಳ್ಳಂತಹ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂತಾನೆ ಎದುರುಗಡೆ. ಬಂದಿದ್ದ ತಡ, ಹುಡುಗ ನಿಲ್ಲು. ಅವನು ಆಶ್ಚರ್ಯ ಆಯ್ತು, ಇದೇನಿದು, ಯಾರಪ್ಪ ನನ್ನ ನಿಲ್ಲು ಅಂತ ಹೇಳ್ತಾ ಇದ್ದಾರೆ ಅಂತ, ಯಾರು ನೀವು, ಯಾಕೆ ನನ್ನ ತಡಿತಾ ಇದ್ದೀರಿ ಅಂತ. ಅದೆಲ್ಲ ಕೇಳ್ಬೇಡ, ಅದೆಲ್ಲ ನೀನು ಗಂಟು ಕಟ್ಟಿದ್ದೆ ನನಗೆ ಕೊಡೋದು, ನನಗೆ ಸೇರ್ಬೇಕಾಗಿದ್ದು ಅಂತ ಹೇಳ್ತಾರೆ. ಅವನಿಗೆ ಒಂದ್ ಕಡೆ ಬೇಜಾರಿದೆ, ಇನ್ನೊಂದ್ ಕಡೆ ಸಿಕ್ಕಿದೆಲ್ಲ ಖುಷಿ ಇದೆ. ಏನು ಈ ವ್ಯಕ್ತಿ, ನಿಮಗೆ ಯಾಕೆ ನಾನು ಕೊಡಬೇಕು, ಇಲ್ಲ ಇದು ನನಗೆ ಕೊಟ್ಟಿದ್ದು, ನಮ್ಗೆ ಸಂಬಂಧಪಟ್ಟಿದ್ದು, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಹೌದಾ, ಹಾಗಾದ್ರೆ ನಿಮ್ಮ ತಂದೆಯನ್ನ ಕೇಳ್ಕೊಂಡು ಬಾ ಅಂತ ಕಳಿಸ್ತಾನೆ.
ಹೌದಾ, ಸರಿ, ನಾನು ತಂದೆ ಹತ್ರ ಹೋಗಿ ಕೇಳ್ತೇನೆ ಅಂತ ಹೇಳಿ ಸೀದಾ ತಂದೆ ಹತ್ರ ಹೋಗ್ತಾನೆ, ನಡೆದ ವಿಚಾರ ಎಲ್ಲವನ್ನೂ ಹೇಳ್ತಾನೆ. ಹೌದಾ, ಯಾರದು, ನಾನು ನೋಡ್ತೇನೆ ಅಂತ ಸೀದಾ ತಂದೆ ಅವನ ಜೊತೆಗೆ ಬರ್ತಾನೆ. ಅಲ್ಲಿ ಆ ಕರಿ ಶರೀರದ ವ್ಯಕ್ತಿಯನ್ನ ನೋಡಿ ಬಹಳ ಆಶ್ಚರ್ಯ ಆಗುವಂತ ತಂದೆಗೆ. ಮಗನಿಗೆ ಹೇಳ್ತಾನೆ ತಿರುಗಿ, ಮಗನೇ, ಎಲ್ಲವನ್ನು ಆ ವ್ಯಕ್ತಿ ಕೊಟ್ಬಿಡು, ನಿನ್ಗೆ ಸಂಬಂಧಪಟ್ಟಿದ್ದಿಲ್ಲ ಇದು, ನಿನಗೆ ಅಲ್ಲವೇ ಅಲ್ಲ ಇದು, ಅದು ಅವನಿಗೆ ಸಂಬಂಧಪಟ್ಟದ್ದು, ಅವನಿಗೆ ಕೊಡಬೇಕು ನೀನು ಅಂತ ಹೇಳ್ತಾರೆ. ಯಾಕಪ್ಪ, ಈ ಕಡೆ ನಮ್ಮ ಮನೆ ಆಸ್ತಿನೂ ಕೊಡ್ಲಿಲ್ಲ, ಇಲ್ಲೇನೋ ಸತ್ರೆ ಆಗಿದೆ, ಅದು ಕೊಡ್ತಾರೆ ಇಸ್ಕೋ ಅಂತಂದಿ, ಕೊನೆಗೆ ಅದು ಅವ್ರು ಕೊಟ್ಟಿದ್ದಾರೆ, ನಾನು ಅದು ಆ ಪಾಲನ್ನು ಕೂಡ ನೀನ್ ಬಿಡ್ತಾ ಇಲ್ಲ, ಅವ್ರು ಕೊಡುವಂತ ಯಾಕೆ ಕೊಡ್ಬೇಕು ಅಂತ ಕೇಳ್ತಾನೆ. ಯಾಕೆಂದ್ರೆ ಉಚ್ಛೇಷಣ ಭಾಗೋ ವೈರುದ್ರಹ ಅಂತ ಹೇಳಿದ್ದಾರೆ ಉಪನಿಷತ್ತಲ್ಲಿ. ಆ ಮಾತಿನಂತೆ ಹೋಮದ ಶೇಷ ಏನಿದ್ರು ಅವೆಲ್ಲವೂ ರುದ್ರದೇವ ಸಲ್ಬೇಕಪ್ಪ. ಹಾಗಾಗಿ ಸಾಕ್ಷಾತ್ ರುದ್ರದೇವರು ಇವರು, ಹಾಗಾಗಿ ಕೇಳ್ತಾ ಇದ್ದಾರೆ, ಕೊಟ್ಬಿಡು ಅಂತ ಹೇಳ್ತಾರೆ. ಅವನಿಗೆ ಹೌದಾ ಸರಿ ಅಂತ, ರುದ್ರದೇವರ ಸರಿ, ಅದ್ರ ಮನಸ್ಸಲ್ಲಿ ಆ ಕಡೆ ಆಸ್ತಿನೂ ಇಲ್ಲ, ಈ ಕಡೆ ಇದೂ ಇಲ್ಲ, ಬಹಳ ಬೇಸರ ಆಗತ್ತೆ. ಆದ್ರೆ ತಂದೆ ಮಾತು ಮೀರೋ ಹೋಗಿಲ್ಲ. ತಂದೆಯ ಮಾತಿಗೆ ಶರಣಾಗತನಾಗಿ ಆಯ್ತು ನಾನು ಕೊಡ್ತೇನೆ ಅಂತ ಹೇಳಿ ಆ ಗಂಟನ್ನ ಅವನು ತೆಗೆದುಕೊಂಡು ಹೋಗಿ ಆ ವ್ಯಕ್ತಿಗೆ ಕೊಡ್ತಾನೆ. ಸ್ವಾಮಿ, ನಮ್ಮ ತಂದೆಯವರು ಹೇಳಿದ್ದಾರೆ, ಇದು ನಿಮಗೆ ಸಲ್ಲಬೇಕಂತೆ, ಸ್ವೀಕಾರ ಮಾಡಿ ಅಂತ ಹೇಳ್ತಾನೆ. ಆ ಸಾಕ್ಷಾತ್ ಆ ರುದ್ರದೇವರಾಗಿರೋದ್ರಿಂದಾಗಿ ಅವ್ರು ಹೇಳ್ತಾರೆ, ಬಹಳ ಸಂತೋಷ ಅಂತ ಹೇಳ್ತಾರೆ. ಯಾಕೆ ಸಂತೋಷ ಅಂತಂದ್ರು ರುದ್ರದೇವರು ಅಂತಂದ್ರೆ, ನ್ಯಾಯ ಮಾರ್ಗವಾಗಿ ನಡೆದಿದ್ದಾನೆ, ಅವನ ತಂದೆ ಧರ್ಮ ಮಾರ್ಗದಲ್ಲಿ ನಡೆದಿದ್ದಾನೆ. ಹಾಗಾಗಿ ಅವನ ಮೇಲೆ ಬಹಳ ವಿಶ್ವಾಸ, ಅವನ ತಂದೆಯ ಮೇಲೂ ಕೂಡ ರುದ್ರದೇವರಿಗೆ ಬಹಳ ವಿಶ್ವಾಸ ಆಗತ್ತೆ. ಯಾವಾಗ್ಲೂ ಕೂಡ ದೇವತೆಗಳಿಗೆ ಧರ್ಮ ಪರವಾಗಿದ್ದಾಗ ಬಹಳ ಆನಂದ ಆಗ್ತದೆ. ಹಾಗಾಗಿ ಆ ಬಾಲಕ ಅವನು ತಂದೆಯ ಮಾತನ್ನ ನಡೆಸಿದ್ದಾನಲ್ಲ, ಸತ್ಯವಂತನಾಗಿ ಸತ್ಯ ನಿಷ್ಠೆಯನ್ನು ತೋರಿಸಿದ್ದಾನಲ್ಲ, ಹಾಗಾಗಿ ಬಹಳ ಸಂತೋಷ ಆಗಿ ಅವನಿಗೆ ವರವನ್ನ ಕೊಡ್ತಾನೆ. ಏನು ಆ ವರ ಅಂತಂದ್ರೆ, ಮೊದಲನೇದಾಗಿ ಅವ್ ತಂದಿಟ್ಟಂತಹ ಗಂಟೆ ಏನಿದೆ ಅದೆಲ್ಲ ಅನಿಮೆ ತಗೋ ಅಂತ ಹೇಳುತ್ತಾನೆ. ಅದರ ಮೇಲೆ ಬ್ರಹ್ಮಜ್ಞಾನ ನಿನಗೆ ಬರಲಿ ಅಂತ ಹೇಳದ, ಭಗವಂತನ ದರ್ಶನ ನಿನಗಾಗಲಿ ಅಂತ ಹೇಳುತ್ತಾನೆ. ನೋಡಿ, ಕೇವಲ ಸತ್ಯನಿಷ್ಠನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಸಾಕ್ಷಾತ್ ರುದ್ರದೇವರು ಅವನಿಗೆ ಬ್ರಹ್ಮಜ್ಞಾನ ಬರಲಿ ಅಂತಂದ್ರು. ತನ್ಮೂಲಕ ಭಗವದ್ ದರ್ಶನ. ಸಾಮಾನ್ಯ ಸಿಗುವಂತ ವಿಚಾರವೇ ಇವೆಲ್ಲ, ಸಾಮಾನ್ಯವಾದದ್ದಿವೆಲ್ಲ. ಅಂತಹ ವಿಶಿಷ್ಟವಾದಂತಹ ಅನುಗ್ರಹ ರುದ್ರದೇವರು ಅವನ ಮೇಲೆ ಮಾಡ್ತಾ ಇದ್ದಾರೆ. ಹೀಗೆ ರುದ್ರದೇವರ ಅನುಗ್ರಹದಿಂದ ಅವನು ಬ್ರಹ್ಮಜ್ಞಾನವನ್ನು ಪಡೆದ. ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ, ನಾವು ಧರ್ಮವನ್ನ ಪಾಲಿಸುವವರಾಗಬೇಕು, ಸತ್ಯವನ್ನೇ ಆಡಬೇಕು, ತ್ಯಾಗ ಮನೋಭಾವ ನಮ್ಮಲ್ಲಿ ಇರಬೇಕು. ಈ ಮೂರು ಯಾರಲ್ಲಿದೆ ಅವನಿಗೆ ಇಂತಹ ಫಲ ಸಿಗುತ್ತೆ. ಹಾಗಾಗಿ ಯಾರು ಸತ್ಯವನ್ನಾಡುತ್ತಾರೋ, ಯಾರು ಧರ್ಮದಲ್ಲಿ ನಿರತರಾಗಿರುತ್ತಾರೋ ಅವರಿಗೆ ಇಂತಹ ವಿಶಿಷ್ಟವಾದ ಬಲ ಬರುತ್ತೆ. ಅದಕ್ಕೆ ಕೆಲವ್ರಿಗೆ ಅನಿಸುತ್ತೆ, ನಾವು ಸತ್ಯವನ್ನೇ ಹೇಳಿದ್ರೆ ನಮಗೆ ಬಹಳ ಪೆಟ್ಟು ಬೀಳುತ್ತಲ್ಲ ಅಂತ. ಕೆಲವೊಮ್ಮೆ ಪರೀಕ್ಷೆಯಲ್ಲಿ ಎದುರಿಸಬೇಕಾಗತ್ತೆ. ನಾವು ಆರಂಭದಲ್ಲಿ ನಾವು ಸತ್ಯ ಹೇಳಿದಾಗ ಅಡಚಣೆಗಳು ಬಹಳ ಬರಬಹುದು, ಕೊನೆಯಲ್ಲಿ ಫಲ ಸಿಗೋದು ಉತ್ತಮವಾದದ್ದೇ. ಹಾಗಾಗಿ ಸತ್ಯವನ್ನೇ ಹೇಳೋಣ, ಧರ್ಮದಲ್ಲೇ ರಥರಾಗೋಣ, ತ್ಯಾಗ ಮನೋಭಾವವನ್ನು ನಾವು ಹೊಂದೋಣ ಅಂತ ಹೇಳ್ತಾ, ಇಂತಹ ನಾಭಾಗನ ಕಥೆಯನ್ನ ಮಕ್ಕಳಿಗೆ ತಂದೆ ತಾಯಿಗಳು ಹಿರಿಯರು ತೋರಿಸಿ ಹೇಳಿ ನಮ್ಮ ಮಕ್ಕಳನ್ನ ಸತ್ಯವಂತರನ್ನಾಗಿ ಮಾಡೋಣ, ಧರ್ಮದಲ್ಲಿ ರಥರಾದವರನ್ನಾಗಿ ಮಾಡೋಣ, ತ್ಯಾಗ ಮನೋಭಾವವನ್ನು ಬೆಳೆಸೋಣ. ಇಂತಹ ನಾಭಾಗನ ಕಥೆಯನ್ನ ಸಾಕ್ಷಾತ್ ವೇದವ್ಯಾಸ ದೇವರೇ ಈ ಕಥೆಯನ್ನ ಹೇಳ್ತಾ ಇರೋದು, ಅವರೇ ಭಾಗವತದಲ್ಲಿ ಈ ಕಥೆಯನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಭಗವಂತನ ಮಾತು ಉತ್ಕೃಷ್ಟವಾದ ಮಾತು. ಹಾಗಾಗಿ ನಾವು ನಾಭಾಗನ ಕಥೆಯಿಂದ ಸತ್ಯ ಆಡಬೇಕು, ಧರ್ಮದಲ್ಲೇ ಇರಬೇಕು, ತ್ಯಾಗ ಮನೋಭಾವನ ಹೊಂದಬೇಕು ಅನ್ನೋದನ್ನು ತಿಳಿಯೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು.